ನಮಸ್ಕಾರ ಎಲ್ಲರಿಗೂ. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಹುಗ್ಗಿನ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೇನಂತ. ಭಾಳ ಅಂದ್ರೆ ಭಾಳ ಸಿಂಪಲ್ ಸ್ಟೆಪ್ ಒಳಗೆ ಹೇಳ್ಕೊಟ್ಟೇನೆ ರೀ. ನೀವು ಈ ವಿಧಾನದೊಳಗೆ ಒಂದು ಸಲ ಮಾಡಿಕೊಡ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ. ಇಲ್ಲೇ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹುಗ್ಗಿನ ತೊಗೊಂಡ್ರಿ. ಇದಕ್ಕೆ ಜವೆ ಗೋಧಿ ಅಂತಾರೆ ಅಥವಾ ಜವಾರಿ ಗೋಧಿನೂ ಅಂತಾರೆ ಅಥವಾ ಗೋಧಿ ಹುಗ್ಗಿನೂ ಅಂತಾರೆ. ಇದು ಸಿಗ್ತೈತಿ. ಇದು ಸಿಗಲಿಲ್ಲ ಅಂದ್ರೆ ನೀವು ನಾರ್ಮಲ್ ಗೋಧಿ ಏನಿರ್ತೈತಲ್ಲ ಅದರಿಂದನೂ ಮಾಡ್ಕೊಳ್ಬೋದು. ಇದು ಮೊದಲಿಗೆಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನ ಹಚ್ಕೊಳ್ಬೇಕಾಗ್ತೈತೆ ರೀ. ಎಲ್ಲ ಗೋಧಿಗೂ ಈ ರೀತಿಯಾಗಿ ನೀರು ಹಚ್ಕೊಳ್ಬೇಕಾಗ್ತೈತಿ ಪೂರ್ತಿಯಾಗಿ. ಹಂಗೆ ನೀರು ಹಚ್ಬೇಕಂತೇಳಿ ಪೂರ್ತಿಯಾಗಿ ಜಾಸ್ತಿನೂ ಹಚ್ಚಕ್ಕೆ ಹೋಗ್ಬಾರ್ದು ರೀ. ನೋಡಿಕೊಂಡು ಒಂದು 3 ಇಂದ 4 ಟೇಬಲ್ ಸ್ಪೂನ್ ಆದರೆ ಸಾಕು. ಈಗೆಲ್ಲನೂ ನೀರು ಹಚ್ಚಿದ ಮೇಲೆ ಇದನ್ನು ನಾನು ಗೋಧಿನ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತೇನೆ. ಮಿಕ್ಸಿ ಜಾರ್ ಒಳಗೆ ಹಾಕಿಬಿಟ್ಟು ತರಿಯಾಗಿ ಈಗ ನೋಡಿರಿ ತೋರ್ಸಾತನಲ್ರಿ, ಈ ರೀತಿಯಾಗಿ ತರಿಯಾಗಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ರುಬ್ಕೊಳ್ಬೇಕಾಗ್ತೈತಿ. ಪೂರ್ತಿ ಪೌಡ್ರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಇದನ್ನು ನಾನು ಒಂದು ಬೌಲ್ ಒಳಗೆ ತಕ್ಕೊಳತ್ತೇನೆ ರೀ. ಪೂರ್ತಿಯಾಗಿ ಇದಕ್ಕೆ ನೀರು ಹಾಕಿಬಿಟ್ಟು ಒಂದು 2-3 ಸಲ ಇದನ್ನು ವಾಶ್ ಮಾಡ್ಕೊಳ್ಬೇಕಾಗ್ತೈತೆ ರೀ. ಈಗ ಇದನ್ನು ವಾಶ್ ಮಾಡಿದ ಮೇಲೆ ನೀವು ಮತ್ತು ಬೇರೆ ನೀರು ಹಾಕಿಬಿಟ್ಟು 1 ಅಥವಾ 2 ತಾಸು ಇದನ್ನು ನೆನೆ ಇಟ್ಕೊಳ್ಬೋದು ರೀ. ನೆನೆಸಿದ್ರೆ 1 ಅಥವಾ 2 ವಿಷಲ ಕಡಿಮೆ ಹಾಕಿಸ್ಕೊಳ್ಬೇಕಾಗ್ತೈತಿ. ನೆನೆಸಲಿಲ್ಲ ಅಂದ್ರೆ 1-2 ವಿಷಲ ಜಾಸ್ತಿ ಹಾಕ್ಕೊಳ್ಬೇಕಾಗ್ತೈತಿ. ಈಗ ಇದನ್ನೆಲ್ಲನೂ ನಾನು ಕುಕ್ಕರ್ ಒಳಗೆ ಹಾಕಿದ ಮೇಲೆ ಇದಕ್ಕೆ ಒಂದು 2-3 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಲೋ ಟು ಮೀಡಿಯಮ್ ಒಳಗೆ ಒಂದು 5ರಿಂದ 6 ವಿಷಲ್ನ ಹಾಕಿಸ್ಕೊಳ್ತೇನೆ ರೀ. ಹೈ ಫ್ಲೇಮೆಲ್ಲ ಇಟ್ಕೊಳ್ಬೇಡ್ರಿ, ಯಾಕಂದ್ರೆ ಲೋ ಟು ಮೀಡಿಯಮ್ ಇಟ್ಕೊಳ್ರಿ, ಯಾಕಂದರೆ ತಳ ಇಡೋ ಚಾನ್ಸ್ ಇರ್ತೈತಿ. ಈಗ ನೋಡಿರಿ ಪೂರ್ತಿಯಾಗಿ ಕುಕ್ಕರ್ ತಣ್ಣಗಾಗೈತಿ. ಇದನ್ನೆಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಬೆಂದೈತೆ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೊಳ್ಬೇಕಾಗ್ತೈತಿ. ಪೂರ್ತಿಯಾಗಿ ಸಾಫ್ಟ್ ಆಗ್ಬೇಕ್ರಿ. ಇದು ಸಾಫ್ಟ್ ಆಗಿದ್ರೆ ಮುಂದಿನ ಪ್ರೊಸೀಜರ್ ಮಾಡೋಕ್ಕೆ ರೆಡಿ ಆಗ್ತೈತಿ. ಇಲ್ಲ ಅಂದ್ರೆ ಮತ್ತು ಇದನ್ನು ಮುಚ್ಚಿಬಿಟ್ಟು 1 ಅಥವಾ 2 ವಿಷಲ್ನ ಹಾಕಿಸ್ಕೊಳ್ಬೇಕಾಗ್ತೈತಿ. ನೋಡಿರಿ ಈಗ ಈ ರೀತಿಯಾಗಿ ಸಾಫ್ಟಾಗಿ ಬೇಯಬೇಕ್ರಿ. ಈಗ ನೋಡಿರಿ ಇದು ನಾನು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟೇನಿ. ಗ್ಯಾಸ್ ಆನ್ ಐತಿ ಲೋ ಫ್ಲೇಮ್ ಒಳಗೆ. ಇದಕ್ಕೆ ನಾನು ಒಂದು 3/4 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳತ್ತೇನೆ ರೀ. ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಬೇಕಾಗ್ತೈತೆ ರೀ. ಇದನ್ನು ಬೆಲ್ಲ ಹಾಕಿ ಮಾಡಿದ್ರೇ ಚಲೋ ಆಗ್ತೈತೆ ರೀ ಹುಗ್ಗಿ. ಸಕ್ಕರೆ ಹಾಕಿ ಮಾಡೋಕ್ಕೆ ಹೋಗ್ಬೇಡ್ರಿ. ಸಕ್ಕರೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ ರೀ ಗೋಧಿ ಹುಗ್ಗಿ. ಈಗ ನೋಡಿರಿ ಪೂರ್ತಿಯಾಗಿ ಬೆಲ್ಲ ಎಲ್ಲ ಕರಗೈತಿ. ಬೆಲ್ಲ ಕರಗಿದ ಮೇಲೆ ಕಲರ್ ಎಷ್ಟು ಚಂದ ಕಾಣತೈತೆ ನೋಡಿರಿ. ಇದನ್ನು ನಾನು ಲೋ ಫ್ಲೇಮ್ ಒಳಗಿಟ್ಟು ಈ ಕಡೆ ಸೈಡಿಗೆ ಸ್ವಲ್ಪ ಒಂದು ಸಣ್ಣ ಪ್ಯಾನ್ ಒಳಗೆ ತುಪ್ಪ ಹಾಕಿಬಿಟ್ಟು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಹಂಗೆ ಒಂದು 15ರಿಂದ 20 ಗೋಡಂಬಿ ಹಾಕ್ಕೊಂಡ್ರಿ. ಇದನ್ನು ಫ್ರೈ ಮಾಡ್ಕೊಳತ್ತೇನೆ. ನೀವು ಇದಕ್ಕೆ ಬೇಕಿದ್ರೆ ಬಾದಾಮಿನೂ ಹಾಕ್ಕೊಳ್ಬೋದು ರೀ. ನಾನಿಲ್ಲೇ ಬರೀ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡ್ರಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ದ್ರಾಕ್ಷಿ ಹಾಕ್ಕೊಂಡ್ರಿ. ಇದನ್ನು ಚಲೋ ತಂಗೆ ಫ್ರೈ ಮಾಡಿಬಿಟ್ಟು ಹುಗ್ಗಿಗೆ ಹಾಕ್ಕೊಳತ್ತೇನೆ ನೋಡ್ರಿ. ಈಗ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ವೀಡಿಯೋನ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿರಿ. ಈಗ ನೋಡಿರಿ ಇದನ್ನು ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡೀನಿ. ಹಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೇನಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕೀನಿ. ಈಗ ಇದನ್ನೆಲ್ಲನೂ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ ರೀ. ನೀವು ಬೇಕಿದ್ರೆ 1 ಟೀ ಸ್ಪೂನ್ ಆಗುವಷ್ಟು ಗಸಗಸಿನ ಹುರಿದ್ಬಿಟ್ಟು ಹಾಕ್ಕೊಳ್ರಿ. ಹಂಗೆ ನೀವು ಕೊಬ್ಬರಿ ಇಷ್ಟಪಡೋರು ಸಣ್ಣ ಪೀಸ್ ಆಗಿರೋ ಹಾಕ್ಕೊಳ್ಬೋದು ಫ್ರೈ ಮಾಡಿ. ಇಲ್ಲ ಅಂದ್ರೆ ಕೊಬ್ಬರಿನ ತುರಿದ್ಬಿಟ್ಟಾದರೂ ಹಾಕ್ಕೊಳ್ಬೋದು ರೀ. ಈಗ ನೋಡಿರಿ ಗೋಧಿ ಹುಗ್ಗಿ ರೆಡಿ ಆಗೈತಿ. ಟೆಂಪಲ್ ಒಳಗೆ ನಿಮ್ಗೆ ಯಾವ ರೀತಿ ಅಂದರೆ ದೇವಸ್ಥಾನದೊಳಗೆ ನೀವು ಯಾವ ರೀತಿ ತಿಂತೀರಲ್ಲ ಆ ರೀತಿ ಗೋಧಿ ಹುಗ್ಗಿ ರೆಡಿ ಆಗೈತಿ. ಇನ್ ಕೇಸ್ ನೀವೇನಾರು ಹಾಲು ಇಷ್ಟಪಡ್ತಿದ್ರೆ ಹಾಲು ಹಾಕ್ಕೊಳ್ಬೋದು ರೀ. ಹಾಲು ಇಷ್ಟಪಡ್ದಿರೋರು ಸ್ಕಿಪ್ ಮಾಡಿಕೊಡ್ರಿ. ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನ ಹಾಕೇನಿ. ಈಗಿದು ಪೂರ್ತಿಯಾಗಿ ಚಲೋ ತಂಗೆ ಇನ್ನೊಂದು ಸಲ ಕುದಿ ಬರ್ಬೇಕ್ರಿ. ನೋಡಿರಿ ಎಷ್ಟು ಮಸ್ತ್ ಕಾಣತೈತಿ. ಈ ವಿಧಾನದೊಳಗೆ ಒಂದು ಸಲ ಮಾಡಿಕೊಡ್ರಿ. ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತಿ. ನೋಡಿರಿ ಎಷ್ಟು ಮಸ್ತ್ ಕಾಣತೈತಿ. ಈಗ ನೋಡಿರಿ ಇದು ಒಂದು ಸಲ ಪೂರ್ತಿಯಾಗಿ ಎಲ್ಲ ಚಲೋ ತಂಗೆ ಕುದಿ ಬಂದೈತಿ. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ರೆ ಗೋಧಿ ಹುಗ್ಗಿ ರೆಡಿ ಆಗ್ತೈತಿ. ಗೋಧಿ ಹುಗ್ಗಿ ಈ ಹಬ್ಬಗಳಲ್ಲಿ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ್. ನೀವು ಒಂದು ಸಲ ಟ್ರೈ ಮಾಡಿರಿ ಗೋಧಿ ಹುಗ್ಗಿನ ಈ ವಿಧಾನದೊಳಗೆ. ಮಾಡಿಲ್ಲ ಅಂದ್ರೆ ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತೈತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.